ಆದ್ರೂ ಉಗ್ರವಾದಕ್ಕೆ ಧರ್ಮ ಇಲ್ಲ. ಏನ್ ಹೇಳ್ತೀರಿ ಈ ರೀತಿಯ ವಾದಕ್ಕೆ? ನೋಡಿ, 99ರ ಯುದ್ಧದ ನಂತರ ಪಾಕಿಸ್ತಾನ ಮತ್ತು ISI ಯೋಚನೆಯನ್ನು ಮಾಡುತ್ತದೆ, ಭಾರತವನ್ನು ನೇರ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಾರ್ ಆಫ್ 1000 ಕಟ್ಸ್, ದೇಶದ ಒಳಗಡೆ ಸಣ್ಣ ಪುಟ್ಟ ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿ ಡಿಸ್ಟಬಿಲೈಸ್ ಮಾಡಬೇಕು ಅಂತ ಅವ್ರು ಹೊರಡ್ತಾರೆ. ಅದಕ್ಕಾಗಿ ಅನೇಕ ಸಂಘಟನೆಗಳು ಕೂಡ ಇಲ್ಲಿ ಕೆಲಸ ಮಾಡಿದ್ದಿದೆ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ, ಅದು ಸಂಕಟ ಮೋಚನ ಮಂದಿರ ಇರ್ಬೋದು, ವಾರಣಾಸಿ ಇರ್ಬೋದು, ಕಾಶಿ, ಅನಂತರ ಅನೇಕ ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂಥದ್ದು ಹೇಳುವುದು ಸತ್ಯ. ಭಯೋತ್ಪಾದನೆಗೆ ಧರ್ಮ ಇಲ್ಲ, ಧರ್ಮ ಇದ್ದಲ್ಲಿ ಭಯೋತ್ಪಾದನೆ ಇಲ್ಲ. ಧರ್ಮದ ಅರ್ಥ ತಿಳಿದವರು ಇದನ್ನು ಹೇಳ್ತಾರೆ. ಆದರೆ ಭಯೋತ್ಪಾದನೆ ಹಿಂದೆ ಒಂದು ಮಜಹಬ್ ಇದೆ, ಒಂದು ಮಜಹಬ್ ಅನ್ನುವಂಥದ್ದು ಇದೆ, ಒಂದು ಕೌಮ್ ಅನ್ನುವಂಥದ್ದು ಇದೆ, ಒಂದು ಉಮ್ಮತ್ ಅನ್ನುವಂಥದ್ದು ಇದೆ. ಪಾನ್ ಇಸ್ಲಾಮಿಕ್ ಇಡೀ ಜಗತ್ತಿನಾದ್ಯಂತ ಇವತ್ತು ಏನು ನಡೀತಾ ಇದೆ ಅದೇ ಭಾರತದ ಒಳಗೂ ನಡೀತಾ ಇರೋದು. ಅದೇನು ನೈಜೀರಿಯಾದಲ್ಲೂ ಬೇರೆ ಅಥವಾ ಇಸ್ರೇಲಲ್ಲಿ ಬೇರೆ ಅಥವಾ ಇಲ್ಲೇನೋ ಬೇರೆ ಏನಲ್ಲ, ಇಡೀ ಜಗತ್ತಿನ ಎಲ್ಲ ಕಡೆಗಳಲ್ಲಿ ನಡೀತಾ ಇರುವಂಥದ್ದು ಭಾರತದಲ್ಲಿ ನಡೀತಾ ಇದೆ. ಆದರೆ ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಮೊನ್ನೆ ನಡೆದಂಥ ಘಟನೆ ಇದು ನಮಗೆ ಬಹಳ ವಿಶೇಷ. ಇವತ್ತು ಭಾರತದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಅದು ನಡೀತಾ ಇರಲಿಲ್ಲ. ಯಾಕಂದರೆ ಕಾಂಗ್ರೆಸ್ ಅವಧಿಯಲ್ಲಿ ಅದು ಮಾಮೂಲಾಗಿತ್ತು. 1993ರಿಂದ 2013ರವರೆಗೆ 20 ವರ್ಷದಲ್ಲಿ 6024 ಬಾಂಬ್ ಬ್ಲಾಸ್ಟ್ಗಳು. ಆದರೆ ಇತ್ತೀಚೆಗೆ ಬಹಳ ನನಗನ್ಸುತ್ತೆ ನೌಗಾಂವ್ನ ಪ್ರಕರಣದಿಂದ ನೋಡಿದರೆ 33 ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಅವ್ರ ಯೋಚನೆ ಇತ್ತು. ಒಂದು ಕಡೆಯಲ್ಲಿ ಅದು ಆಕಸ್ಮಿಕವಾಗಿ ಆಗಿರೋದು, ದೆಹಲಿಯಲ್ಲಿ ಏನದು ಪ್ಲ್ಯಾಂಡ್ ಆಗಿ ಆಗಿರೋದಲ್ಲ, ಅದು ಆಕಸ್ಮಿಕವಾಗಿರೋದು. ಇವತ್ತು ನೌಗಾಂವಲ್ಲಿ ಸ್ಟೇಷನಲ್ಲಿ ಆಗಿರೋದು ಕೂಡ ಆಕಸ್ಮಿಕ. ಹಾಗಾಗಿ ದೇಶದ ಭದ್ರತಾ ವ್ಯವಸ್ಥೆಗಳು ಸರಿಯಾದ ಕೆಲಸವನ್ನು ಮಾಡ್ತಾ ಇವೆ. ದೇಶದಲ್ಲಿ ತಮ್ಮ ರಾಜಕಾರಣಕ್ಕಾಗಿ ತನಿಖಾ ಸಂಸ್ಥೆಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದನ್ನು ನಿಲ್ಲಿಸಿದರೆ ತನಿಖಾ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಇಂತಹ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ ಸಮರ್ಥರಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಸರಿ, ಅಬ್ದುಲ್ ರಶೀದ್ ಸಹದಿ ಅವರೇ, ಒಬ್ಬ ಬಾಬರ್, ಮೊಘಲ ದೊರೆ ಬಾಬರ್ ಭಾರತದ ಮುಸಲ್ಮಾನರಿಗೆ ಐಕಾನ್ ಆಗ್ಬೇಕಾ? ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಕಾನೂನಾತ್ಮಕವಾಗಿ ಅಪರಾಧವೇ, ಯಾರು ಮಾಡಿದ್ರು ಅವರು ಶಿಕ್ಷೆಗೆ ಅರ್ಹರೇನೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಬಾಬ್ರಿ ಮಸೀದಿ ಧ್ವಂಸವಾದ ದಿನವನ್ನ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಭಾರತದಲ್ಲಿರ್ತಕ್ಕಂಥ ಯಾರಿಗಾದ್ರೂ ಯಾಕೆ ಅನ್ನಿಸ್ಬೇಕು ಅಂತ? ಯಾರು ಹೇಳಿದ್ರು? ಈಗ ಯಾರೆಲ್ಲ ಉಗ್ರ ಶಂಕಿತರು ಅಂತ ಹೇಳಿ ಯಾರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ, ಟಾರ್ಗೆಟ್ ಇದ್ದಿದ್ದು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದು. ಶಂಕಿತರು ಅಂತ ನೀವು ಹೇಳ್ತಿದ್ದೀರಲ್ವಾ, ಆರೋಪಿಗಳಲ್ಲ. ಅಂದ್ರೆ ಅವ್ರ ಬಳಿಯಲ್ಲಿ ಇನ್ನೂ ವಿಶ್ವಾಸ ಇದೆ ನಿಮ್ಗೆ? ನಾನು ಸಮರ್ಥನೆ ನಾನು ಡೌಟ್ ಕ್ಲಿಯರ್ ಮಾಡ್ತಾ ಇರೋದು. ಶಂಕಿತರು ನೀವು ಹೇಳಿದ್ರಿ, ಟೆಕ್ನಿಕಲಿ ಹೆಂಗ್ ಕರಿಬೇಕು ಕರಿತೀವಿ. ಎಸ್, ಓಕೆ. ಇದು ಈಗ ಟಾರ್ಗೆಟ್ ಮಾಡ್ತಿರೋದು ಅಂತ ಯಾರು ಹೇಳಿದ್ದು? ತನಿಖೆ ಭಾಗವಾಗಿ ರಿವೀಲ್ ಆಗಿರೋದು, ಡೈರಿಗಳಲ್ಲಿ ಬರ್ಕೊಂಡಿದ್ದಾರೆ. ರೈಟ್, ಯಾರು ಹೇಳ್ತಿದ್ದಾರೆ? ಯಾರು ಅಲ್ಲ ಸರ್, ತನಿಖಾ ಸಂಸ್ಥೆಗಳಿಂದ ಬರ್ತಾರೆ. ನನ್ಗೇನು ಅನಿಸ್ತಿದೆ ಅಂದ್ರೆ, ಈಗ ಇವರು ಹೇಳಿದ್ರಲ್ಲ ಹಿಂದೂ ಮುಖಂಡರು, ಈಗ ಹಳೆಯ ಕಾಲದ ನಾನು ಕೇಳ್ತಾ ಇದ್ದೆ ದೇಶ ಅಪಾಯದಲ್ಲಿದೆ, ದೇಶ ಅಪಾಯದಲ್ಲಿದೆ ಅಂತ ಹೇಳಿ. ಸರಿಯಪ್ಪ ಅಂತ ಹೇಳಿ ಪ್ರಜ್ಞಾವಂತ ನಾಗರಿಕರು ದೇಶ ಸುಭದ್ರವಾಗಿರ್ಬೇಕು ಅಂತೇಳಿ 2014ರಲ್ಲಿ ಕೊಟ್ಬಿಟ್ರು. ಆದ್ರೂ ಇದು ರಿಪೀಟ್ ಆಗ್ತಿದೆ ಅಂದ್ರೆ ಅವತ್ತು ಧರ್ಮ ಯುದ್ಧ, ಧರ್ಮದ ಹೆಸರಲ್ಲಿ ಇಟ್ಕೊಳ್ಳೋಣ. ಈಗ ನನ್ನ ಪ್ರಕಾರ, ಇನ್ನು ನಾನು ಬೇರೆಯವರ ಅಭಿಪ್ರಾಯ ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಹೇಳ್ತಿರೋದು ಇದು ಧಾರ್ಮಿಕವಾಗಿ ನೋಡೋದಕ್ಕಿಂತ ಒಂದು ರಾಜಕೀಯವಾಗಿ ನೋಡಬಹುದು ಅಂತ. ಕಾರಣ ಮೊನ್ನೆ ಬಿಹಾರಲ್ಲಿ ಚುನಾವಣೆ ಇತ್ತು, ಅದನ್ನು ಇನ್ನೇನೋ ಎಮೋಷನಲ್ ಆಗಿ ಜನರನ್ನು ತಗೊಳ್ಳೋಣ ಅಂತ ಹೇಳಿ ಕವರ್ ಮಾಡಲಿಕ್ಕೆ ಆ ಥರದ್ದು ಪ್ಲ್ಯಾನು. ಪೆಹಲ್ಗಾಮು ಅಷ್ಟೇ, ಪುಲ್ವಾಮಾನೂ ಅಷ್ಟೇ. ಚುನಾವಣೆ ಬರುವ 1-2-3 ವಾರಗಳ ಮುಂಚೆ ಈ ಘಟನೆಗಳು ನಡೆಯುತ್ತೆ. ಆದ್ದರಿಂದ ಈ ಬಾಬರಿ ಟಾರ್ಗೆಟ್ ಆಗಿಲ್ಲ. ಅದು ಆಗಿದ್ರೆ ಈ ಆರೋಪಿಗಳು ಯಾರಿದ್ದಾರೆ, ಶಂಕಿತ ಆರೋಪಿಗಳಾದ್ರೆ ನಾವು ಎಂದೆಂದೂ ಹೇಳ್ತಾ ಬರುತ್ತಿರದಂತೆ ಅವರನ್ನು ಸಾರ್ವಜನಿಕವಾಗಿಯೇ ಗಲ್ಲಿಗೇರಿಸಬೇಕು. ಒಂದು. ಇನ್ನೊಂದೇನಂದ್ರೆ, ನಾನು ಈ ಆರೋಪಿಗಳ ಸಂಬಂಧ ಏನು, ಅವರಿವರು ಪಾಕಿಸ್ತಾನಕ್ಕೆ ಏನು ಸಂಬಂಧ ಅಂತ ಏನು ಹೇಳೋಕಿಲ್ಲಿ ಬಂದಿಲ್ಲ. ಇಲ್ಲಿ ಯಾರದು ಬರುವುದೂ ಇಲ್ಲ. ಇವರು ಸ್ವಾಮೀಜಿಗಳಿದ್ದಾರೆ, ಹಿಂದೂ ಧರ್ಮ ಭಯೋತ್ಪಾದಕ ಧರ್ಮ ಅಂತ ಹೇಳೋ ಸಮರ್ಥಲಿಕ್ಕೆ ಅವ್ರು ಬಂದಿಲ್ಲ, ನಾನೂ ಬಂದಿಲ್ಲ. ನಾನು ಹೇಳ್ತಿರೋದಂದ್ರೆ, ಇವರು ಹೇಳಿದಂತೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಒಂದು, ಅವರ ಧರ್ಮ ಯಾವುದಂದ್ರೆ ಭಯೋತ್ಪಾದನೆ ಅವರ ಧರ್ಮ. ಇನ್ನೊಂದೇನಂದ್ರೆ, ನಮ್ದು ಏನಿದ್ರು ಕೂಡ ಮುಸಲ್ಮಾನ ಅಬ್ದುಲ್ಲಾ ಅಥವಾ ಮೊಹಮ್ಮದ್ ಎಂದು ಹೆಸರಿದ್ದಕ್ಕೆ ಅವನು ಮುಸಲ್ಮಾನ ಆಗಲ್ಲ. ಮುಸ್ಲಿಮರು ಅಂತ ಹೇಳಿ ನಾವು ತಿಳ್ಕೋಬೇಕಂದ್ರೆ 5 ಹೊತ್ತಿನ ನಮಾಜ್ ಇದೆ, ಅದರಲ್ಲೇ ನಾವು ಐಡೆಂಟಿಫೈ ಮಾಡೋದು. ಇದರಲ್ಲೂ ಕೂಡ ಈ ಶಂಕಿತ ಆರೋಪಿಗಳು ಮುಸಲ್ಮಾನರು ಎಂದು ಹೇಳುವುದಕ್ಕಿಂತ ಆ ತನಿಖೆ ಪೂರ್ಣಗೊಳ್ಳುವ ತನಕ ನಮಗೆ ಸ್ವಲ್ಪ ವೇಟ್ ಮಾಡೋಣ. ಪೆಹಲ್ಗಾಮಲ್ಲಿ ಆಯ್ತು ಸರ್, ನೀವು ಇದಕ್ಕೆ ತನಿಖೆ ಆಗ್ಲಿ ಅಂತ ಹೇಳ್ಬಹುದು. ಪೆಹಲ್ಗಾಮ್ನಲ್ಲಿ ಧರ್ಮದ ಹೆಸರು ಕೇಳಿ, ಧರ್ಮದ ಹೆಸರು ಕೇಳಿ ಹತ್ಯೆ ಮಾಡಿದಾಗ್ಲೂ ಕೂಡ ನಾವು ಧರ್ಮದ ಉದ್ದೇಶಕ್ಕೆ ಈ ಉಗ್ರವಾದಿ ಚಟುವಟಿಕೆಗಳು ಆಗ್ತಿಲ್ಲ ಅಂತ ಹೇಳಿ ಯಾಕೆ ಭಾವಿಸ್ಬೇಕು? ಅಥವಾ ಪೆಹಲ್ಗಾಮಲ್ಲಿ ದಾಳಿ ಆಯ್ತಲ್ವಾ,
ಅದರಲ್ಲಿ ಸತ್ತವರು ಕೇವಲ ಹಿಂದೂಗಳು ಮಾತ್ರ ಆಗಿದ್ರ? ಟಾರ್ಗೆಟ್ ಆದವ್ರು ಯಾರು? ಅಲ್ಲ, ಸತ್ತವರು ಟಾರ್ಗೆಟ್ ಆದವ್ರು ಯಾರು? ಯಾರು? ತಾಜ್ ಹೋಟೆಲ್ ನ ಒಳಗ್ ನುಗ್ದಾಗ್ಲೂ ಕೂಡ ಯಾರು ಉಗ್ರರು, ಹೇಳಿದ್ರು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ತಾಜ್ ನುಗ್ಗಿದ್ದು ಅಂತ ಹೋಟೆಲ್ ಹೇಳಿ? ಒಳಗೆ ನುಗ್ದಾಗ್ಲೂ ಕೂಡ ಉಗ್ರರು ನೀವು ಮುಸ್ಲಿಮರ ಅಂತ ಕೇಳಿ ಅವರನ್ನ ಬಿಟ್ಟು ಹಿಂದೂಗಳನ್ನ ಹೊಡೆದಿದ್ದನ್ನ ದೇಶ ಕಣ್ಣಾರೆ ಕಂಡಿದೆ. ಇದು ಮಾಧ್ಯಮಗಳು ಸೃಷ್ಟಿಸಿದ ಒಂದು ಅವಾಂತರ. Come on, ಏನು sir. ಯಾವ್ದು ಹೇಳಿ? ಯಾವ್ದು ಕಣ್ಣು ಮುಂದೆ ರಾಚುವ ಸಾಕ್ಷಿಗಳಿರುವಾಗ್ಲೂ ಕೂಡ ಮಾಧ್ಯಮ ಸೃಷ್ಟಿ ಅಂದ್ರೆ ಇದನ್ನು ಜನರು ಹೇಳಿಲ್ಲ ಅಂತ ಮೂರ್ಖರಲ್ಲ. ಸಾಕ್ಷಿಗಳು ಇದೆ. ಜನ ಮೂರ್ಖರಲ್ಲ. ಇದನ್ನು ಹೇಳಿಲ್ಲ ಅಂತ ಜನ ಮೂರ್ಖರಲ್ಲ, ಜನ ನೋಡಿದ್ದಾರೆ. ನಾವು ಅದು ಕೂಡ ಅರ್ಥ ಮಾಡ್ಕೋಬೇಕು. ಒಂದ್ ಸೈಡ್ ಮಾತ್ರ ನೋಡಬಾರ್ದು. ಅಂದ್ರೆ ಇವಾಗ ಇದರಲ್ಲಿ ಆಯ್ತು, ನಾನು ಓಪನ್ ಆಗಿ ಪ್ರಶ್ನೆ ಕೇಳ್ತೀನಿ. ನಾನು ಓಪನ್ ಆಗಿ ಪ್ರಶ್ನೆ ಕೇಳ್ತೀನಿ. ಒಂದು ರಾಮೇಶ್ವರಂ ಕೆಫೆ, Yes. ಅಲ್ಲಿ ಬ್ಲಾಸ್ಟ್ ಮಾಡುವ ಮುಂಚೆ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬಂದ್ಬಿಟ್ಟು ನಂತರದಲ್ಲಿ ಬ್ಲಾಸ್ಟ್ ಮಾಡ್ತಾನೆ ಅಂತಂದ್ರೆ ಈತನನ್ನ ನೀವ್ ಏನಂತ ಕರಿತೀರಿ? ಈತನಿಗೆ ಧರ್ಮದ ಅಮಲು, ನಾನು ಇದು ಹಿಂದೂ ಆಗಿದ್ರು ಕೂಡ ಪ್ರಶ್ನೆ ಮಾಡ್ತಿದ್ದೆ. ಧರ್ಮದ ಅಮಲು ತಲೆ ಮೇಲೆ ತುಂಬಿ ಅಮಾಯಕ ಹಿಂದೂಗಳನ್ನ ಕೊಲ್ಲುವ ಉದ್ದೇಶ ಈ ಸೋಕಾಲ್ಡ್ ಕೆಲ, ಎಲ್ಲರೂ ಅಲ್ಲ, ಈ ಸೋಕಾಲ್ಡ್ ಕೆಲ ರಾಡಿಕಲ್ ಇಸ್ಲಾಮಿಕ್ ಟೆರರಿಸ್ಟ್ ಗಳಿಗೆ ಇಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೆಂಗ್ ಹೇಳ್ತೀರಿ ನೀವು? ಇಲ್ಲ ಮೇಡಮ್, ಅಲ್ಲ, ನನಗೊಂದು ಪ್ರಶ್ನೆ ಇದೆ. ಈ ಭಯೋತ್ಪಾದನೆ ಅನ್ನೋದು ಭಯವನ್ನು ಉತ್ಪಾದಿಸುವವರು ಅಲ್ವಾ? ಖಂಡಿತ ತಾನೆ. ಭೀಕರವಾದ ಅನ್ನೋದು ಒಂದು ಭೀಕರವಾದ ವಾದವನ್ನು ಸೃಷ್ಟಿಸುವವನು. ಅದು ಪೆಹಲ್ಗಾಮ್ ಅಲ್ಲೋ ಕಾಶ್ಮೀರದಲ್ಲೋ ಇನ್ನು ಕನ್ಯಾಕುಮಾರಿಯಲ್ಲಿ ಆಗ್ಬೇಕು ಅಂತ ಇದೆಯಾ? ಇಲ್ಲ. ನಮ್ಮ ಸೌತ್ ಕನ್ನಡದಲ್ಲಿ ಆಗ್ತಾ ಇಲ್ವಾ? ಮನುಷ್ಯನು ಕಾಶ್ಮೀರದವನಾದ್ರು ಇಲ್ಲ ಬೆಂಗಳೂರಿನವನಾದ್ರು ಕರಾವಳಿಯ ಮಂಗಳೂರಿನವನಾದ್ರೂ ಮನುಷ್ಯ ತಾನೆ ಅಲ್ವಾ? ಅಲ್ಲಿ ಕೊಂದಾದ ಕಾಶ್ಮೀರದಲ್ಲಿ ಕೊಂದ್ರೆ ಅವನು ಭಯೋತ್ಪಾದಕ, ಇಲ್ಲಿ ಕೊಂದ್ರೆ ದನದ ಹೆಸರಲ್ಲಿ, ದೇವಸ್ಥಾನದ ಹೆಸರಲ್ಲಿ ಅಥವಾ ಇನ್ನೂ ಕ್ಷುಲ್ಲಕ ಕಾರಣಕ್ಕೆ ಕೊಂದ್ರೆ ಅವನು ಭಯೋತ್ಪಾದಕ ಅಲ್ಲ. 100% ಹೌದು. ಅದನ್ನು ಯಾಕೆ ನೀವು ಚರ್ಚೆ ಮಾಡಲ್ಲ? ಭಯೋತ್ಪಾದಕ ಅದಕ್ಕೆ ನಾನು ಹೇಳ್ತಿರೋದು ಮೇಡಮ್, ಯಾರೇ ಆಗ್ಲಿ, ಮೊಹಮ್ಮದ್ ಆಗಿರ್ಲಿ, ಅಹಮದ್ ಆಗಿರ್ಲಿ, ಯಾರೇ ಆಗಿರ್ಲಿ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಅವನು ಪಾಲ್ಗೊಂಡು ಅವನ ಆರೋಪಿತ ಸಾಬೀತಾದ್ರೆ ಧರ್ಮದ ಹೆಸರಲ್ಲಿ ಅವನು ಗುರುತಿಸಬೇಡಿ. ಭಯೋತ್ಪಾದಕ ಅಂತ ಹೇಳಿ ಗುರುತಿಸಿ ಅವನಿಗೆ ಶಿಕ್ಷೆ ಕೊಡಿ. ನಾರಾಯೇ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಘೋಷಣೆಯನ್ನ ಕೂಗಿ ನಂತರದಲ್ಲಿ ನರಮೇಧ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ ಈತನ ತಲೆಯಲ್ಲಿರೋದು ಧರ್ಮದ ಅಫೀಮು ಅಂತ ಹೇಳಿ ನಾವು ಹೇಳ್ಬಾರ್ದ? ಎಸ್, ಸೇಮ್ ಒಂದು ಕ್ವಶನ್ ಕೇಳ್ಬೋದಲ್ವಾ? ರಂಜಾನ್ ನಲ್ಲಿ ಕೊನೆಯ ಉಪವಾಸ, ಅವನು ಹೊಸ ಉಡುಪನ್ನು ಈದಿಗೆ ತಗೊಳ್ಳಕ್ಕೆ ಅಂತ ಬರ್ತಾರೆ. 18 ವರ್ಷದ ಯುವಕ, ಅವನನ್ನು ಕೊಲ್ಲುವಾಗ, ಬಡಿದು ಕೊಲ್ಲುವಾಗ, ಈ ಶುಂಠಿಯನ್ನು ಜಜ್ಜಿ ಕೊಲ್ಲುವಾಗ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ರು. ನೀವು ಕೇಳಿರಬಹುದು. ಇದಕ್ಕೆ ನಾನು ಏನು ಹೇಳೋಣ? ಸ್ಯಾಫ್ರಾನ್ ಟೆರರಿಸಂ ಇದೆಯಲ್ಲ ಸರ್ ಪದ. ಅದೇ ನಾನು ಹೇಳ್ತೀನಿ ಮೇಡಮ್. ಇಲ್ಲ, ಇಸ್ಲಾಂ ಟೆರರಿಸಂ ಒಪ್ಪಲ್ಲ ನಾನು. ಜೈ ಶ್ರೀರಾಮ್ ಅಂದ್ರೆ ಸ್ಯಾಫ್ರಾನ್ ಟೆರರಿಸಂ ಒಪ್ಪಬೇಕು. ಇದನ್ನ ಕ್ಲಿಯರ್ ಮಾಡಿ ಜೈ ಶ್ರೀರಾಮ್ ಅಂದು ಕೊಲ್ಲುವವರನ್ನ ಸ್ಯಾಫ್ರಾನ್ ಟೆರರಿಸ್ಟ್ ಗಳು ಅಂತ ಹೇಳಿ ನಾವು ಒಪ್ಪಬೇಕು. ನಾರಾಯ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಕೊಲೆ ಮಾಡುವವರನ್ನ ರಾಡಿಕಲ್ ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಒಪ್ಪಬಾರದು. ನಾನು ಅದೇ ಹೇಳ್ತೇನೆ. ಇದು ಯಾವ ತರ್ಕ? ಮೊದಲಿಂದ ನಾನು ಹೇಳ್ತಿರೋದು, ಈ ಕೃತ್ಯಗಳಿದೆಯಲ್ಲ ಅದರ ಮೇಲೆ ಧರ್ಮಗಳನ್ನು ಲೇಪನ ಮಾಡಿ ನಮ್ಗೆ ಅಲ್ಲೂ ಇದೆ ಕೇಳೋಕೆ. ಅದಕ್ಕೆ ಧರ್ಮ ಅಂತ ಇಲ್ಲಿ ಹೇಳ್ಬೇಡಿ. ಭಯೋತ್ಪಾದನೆ ಅಂದ್ರೆ ದನಗೊಂದ ಹೆಸರಲ್ಲಾಗಿರ್ಲಿ ಅಥವಾ ಹೆಣ್ಣಿನ ವಿಚಾರದಲ್ಲಿ ಆಗಿರ್ಲಿ, ಫ್ಯಾಮಿಲಿ ಒಂದು ಮನುಕುಲವನ್ನು ಕೊಲ್ಲುವವನಿದ್ದಾರೆ, ಅವನು ಕೊಲೆಗಡುಕರು ಅಥವಾ ಭಯೋತ್ಪಾದಕರು, ಭೀಕರವಾದಿಗಳು ಅಂತ ಹೆಸರಲ್ಲಿ ಕರೆಯಿರಿ. ಯಾಕೆ ನಾವು ಇಸ್ಲಾಮು, ಹಿಂದೂ, ಕ್ರಿಶ್ಚಿಯನ್ ಅಂತ ಸೇರಿಸಬೇಕು? ಸರಿ, ನಾನು ಸುಧೀರ್ ಸರ್ನ ಕೇಳ್ತೀನಿ. ಕ್ಯಾನ್ ಟೆರರಿಸಂ ಬಿ ಸೆಕ್ಯುಲರ್? ಟೆರರಿಸಂ ಅನ್ನ ನಾವು ಸೆಕ್ಯುಲರ್ ಆಯಾಮದಲ್ಲಿ ಆ ಕನ್ನಡಕ ಹಾಕೊಂಡು ನೋಡಬಹುದಾ? ಇವ್ರ ಪ್ರಶ್ನೆಗೆ ಉಪಪ್ರಶ್ನೆನೋ ಇವ್ರ ಉತ್ತರಕ್ಕೆ ಪ್ರಶ್ನೆ? ನನಗೆ ಪ್ರಶ್ನೆನ. ಸೆಕ್ಯುಲರ್ ಅನ್ನ, ಭಯೋತ್ಪಾದನೆಯನ್ನ ಅಕ್ಕಪಕ್ಕದಲ್ಲಿ ಇಡ್ತಕ್ಕಂಥದ್ದೇ ಬಾರಿ ದೊಡ್ಡ ಮೂರ್ಖತನ ಮತ್ತು ಕ್ಷುಲ್ಲಕವಾದ ಆಗ್ತದೆ. ಸೆಕ್ಯುಲರಿಸಮೇ ಬೇರೆ, ಭಯೋತ್ಪಾದನೆ ಬೇರೆ. ಈಗ ಚರ್ಚೆಯ ಪ್ರಾರಂಭದಲ್ಲಿ ಬಂದಾಗ ಮತ್ತು ಇವರು ದಾರಿಮಿಯವರು ಮಾತಾಡಿದ್ದನ್ನು ಎಲ್ಲ ನಾನು ಗಮನಿಸಿದೆ ಮತ್ತು ನೀವು ಇಂಟ್ರೊಡಕ್ಷನ್ ಕೊಟ್ಟಿದ್ದನ್ನು ಗಮನಿಸಿದೆ. ನಾನೊಬ್ಬ ನ್ಯಾಯವಾದಿಯಾಗಿ, ವಕೀಲ ವೃತ್ತಿಯಲ್ಲಿರುವವನಾಗಿ, ಏನು ದೆಹಲಿಯಲ್ಲಿ ಬಾಂಬ್ ಸ್ಫೋಟ ನಡೆದಿದೆ, ಆ ಬಾಂಬ್ ಸ್ಫೋಟವನ್ನು ಭಾರತದ ನೆಲದ ಮೇಲೆ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ಭಾರತದ ಮೇಲೆ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ಭಾರತೀಯರ ವಿರುದ್ಧ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಈ ರೀತಿಯ ಕೃತ್ಯಗಳನ್ನು ಯಾವುದೇ ಜಾತಿ, ಧರ್ಮ, ಪಕ್ಷಗಳ, ಭಾಷೆಗಳ ಹಂಗಿಲ್ಲದೆ ಈ ಕೃತ್ಯವನ್ನು ಖಂಡಿಸಬೇಕು. ಭಯೋತ್ಪಾದನೆ ಈ ದೇಶಕ್ಕೆ ಅಂಟಿದ ಮಹಾಶಾಪ, ಇದನ್ನ ಖಂಡಿಸಬೇಕು. ಆದರೆ ಖಂಡಿಸುವ ಸಂದರ್ಭದಲ್ಲಿ ಇದನ್ನ ಒಂದು ಧರ್ಮಕ್ಕೆ ಲೇಪ ಮಾಡಿ ಹೇಳುವಾಗ, ದಾರಿಮಿಯವರು ಚರ್ಚೆ ಮಾಡಿದಂತೆ, ಶ್ರೀಕಾಂತ್ ಅವರು ಚರ್ಚೆ ಮಾಡಿದಂತೆ, ಶ್ರೀಕಾಂತ್ ಅವರು ಹೇಳಿದಂತೆ, ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಧರ್ಮದ ಉಲ್ಲೇಖಗಳನ್ನ, ಸೂಕ್ತಿಗಳನ್ನ ಯಾರಾದರೂ ಪಠಿಸಿ ಕೃತ್ಯವನ್ನ ಮಾಡಿದ್ರೂ ಸಹಿತ ಆತ ಧರ್ಮ ಬಾಹಿರ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಸ್ಪಷ್ಟ. ಮತ್ತು ಭಯೋತ್ಪಾದಕ ಕೃತ್ಯಗಳನ್ನು ಭಾರತದ ನೆಲದಲ್ಲಿ ನಾವು ಗಮನವಿಟ್ಟು ನೋಡಿದಾಗ ಇದಕ್ಕೊಂದು ರಾಜಕೀಯ ಅಧಿಕಾರದ ಒಂದು ಸ್ಪಷ್ಟತೆ ಇದೆ, ಒಂದು ಹಿನ್ನೆಲೆ ಇದೆ.
ಅದು ಯಾವ ಹಿನ್ನೆಲೆ ಅದು ಅಂತಂದ್ರೆ ಭಾರತದಲ್ಲಿ ನಡೀತಕ್ಕಂಥ ಟೆರರಿಸಂ ಆಕ್ಟಿವಿಟೀಸ್ಗೆ ನಮ್ಮ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನದ ನೆಲದಿಂದ ಪ್ರಚೋದನೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದ ಅಭಿಪ್ರಾಯ ಇದೆ. ಇದಕ್ಕೆ ಈ ದೇಶದ ಯಾವುದೇ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಾ ಇಲ್ಲ. ಹಾಗಾದ್ರಿಂದ ಈ ರೀತಿಯಾದ ಏನು ಭಯೋತ್ಪಾದಕ ಕೃತ್ಯಗಳು ಈ ನೆಲದಲ್ಲಿ ನಡೆಯುತ್ತೆ, ನಾವು ಅದನ್ನು ಒಂದು ಧರ್ಮಕ್ಕೆ ಆರೋಪಿಸಿ ನೋಡುವ ಬದಲು ಸಂಘಟನೆಯ ಆಧಾರಿತವಾಗಿ ನೋಡೋದೇ ಸ್ಪಷ್ಟವಾದ ನಿಲುವು ಅಂತ ನನಗೆ ಅನಿಸುತ್ತೆ.